ಲೇಡಿ ಹೇಳ್ತಾಳೆ ನನ್ನ ಜಾಬ್ ಬಂದ್ಬಿಟ್ಟು ನಿನ್ನ ಬಗ್ಗೆ ತಿಳ್ಕೊಳೋದು. ಹೀರೋ ಹೇಳ್ತಾನೆ ನನ್ನ ಬ್ಯಾಕ್ಗ್ರೌಂಡ್ ಸ್ಟೋರಿ ಗೊತ್ತಾಗಬೇಕಾ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಪೇರೆಂಟ್ಸ್ ಅಂತೂ ನೋಕ್ಲು ಗೊತ್ತೇ ಇಲ್ಲ. ಚಿಕ್ಕವನಿದ್ದಾಗಲೇ ನಮ್ಮ ವಿಲೇಜ್ ಚೀಫು ಎಲ್ಲರನ್ನೂ ಸಾಯಿಸಿದ್ರು. ಅದು ಯಾಕೆ ಅಂತನೂ ಗೊತ್ತಿಲ್ಲ, ಅದನ್ನ ಕೇರ್ ಮಾಡೋಕ್ಕೂ ಹೋಗಿಲ್ಲ. ಡ್ರೀಮ್ ಅಂತ ದೊಡ್ಡದಾಗಿ ಏನೂ ಇಲ್ಲ. ಒಬ್ಬ ಶಿನೋಬಿ ಆಗಿ ದೊಡ್ಡದಾಗಿ ಹೇಳ್ಕೊಳಕ್ ಏನೂ ಇಲ್ಲ. ಅವ್ರು ಕಿಲ್ ಮಾಡು ಅಂದ್ರೆ ನಾನು ಕಿಲ್ ಮಾಡ್ತಿದ್ದೆ, ಅದು ನನ್ನ ಮಿಷನ್. ನಾನು ಹೆಂಗ್ ಸಿಗಾಕೊಂಡೆ ಅಂತನಾ, ಒಂದ್ಸಲ ವಿಲೇಜ್ ಬಿಟ್ಟು ಓಡೋಗ್ಬೇಕು ಅನ್ಕೊಂಡೆ. ನಮ್ಮ ಟೀಮ್ ಅವರೇ ನನ್ನ ಹಿಡಿದ್ರು. ಅವಾಗ ಗೊತ್ತಾಯ್ತು ಅದು ನನಗೆ ಬೀಟ್ರೇಡ್ ಮಾಡಿದ್ದು, ಮೋಸ ಮಾಡೋರೆ ಅಂತ. ಕರ್ಕೊಂಡೋಗಿ ಚೀಫ್ ಹತ್ರ ಬಿಟ್ರು. ಆದ್ರೆ ಆ ವಿಲೇಜ್ ಇಂದ ಓಡೋಗೋದು ಅಷ್ಟು ಈಸಿ ಅಲ್ಲ. ಓಡೋಗ್ಬೇಕು ಅನ್ಕೊಳೋದು ಅದು ಚಾಯ್ಸ್ ಕೂಡ ಅಲ್ಲ. ಆ ಲೇಡಿ ಕೇಳ್ತಾಳೆ ಮತ್ತೆ ಯಾಕೆ ನೀನು ಓಡೋಗಕ್ಕೆ ಇಷ್ಟಪಟ್ಟೆ. ನಮ್ಮ ಹೀರೋಗೆ ನೆಕ್ಸ್ಟ್ ಪನಿಷ್ಮೆಂಟ್ ಬಂದ್ಬಿಟ್ಟು ಎಮ್ಮೆ ಜೊತೆ. ಇವಾಗ ಮನುಷ್ಯರ ಕಾಲ್ಗೆ ಹಗ್ಗ ಕಟ್ಬಿಟ್ಟು ಎಮ್ಮೆ ಬಾಡಿಗೆ ಹಗ್ಗ ಕಟ್ಟೋದು. ಇವಾಗ ನಾರ್ಮಲ್ ಆಗಿ ಮನುಷ್ಯರ ಬಾಡಿ 500 ಕಿಲೋಗ್ರಾಮ್ ಫೋರ್ಸ್ ನ ಕೆಪಾಬಿಲಿಟಿ ಹೊಂದಿದ್ರೆ ಎಮ್ಮೆ ಬಾಡಿ 950 ಕಿಲೋಗ್ರಾಮ್ ಕೆಪಾಸಿಟಿ ಹೊಂದಿರುತ್ತೆ. ಫೋರ್ಸ್ ಅಲ್ಲಿ ಎಮ್ಮೆ ಏನಾನ ಓಡಿದ್ರೆ ನಾರ್ಮಲ್ ಆಗಿ ಮನುಷ್ಯರ ಬಾಡಿ ಕಾಲು ಕಟ್ಟಾಗೋದಲ್ದೆ 2 ಬಾಡಿ ಸಪ್ರೇಟ್ ಆಗೋಯ್ತದೆ. ಅದರಲ್ಲೂ ನಮ್ಮ ಹೀರೋಗೆ ಆ ಪನಿಷ್ಮೆಂಟ್ ಕೊಟ್ಟಾಗ ಅದರಲ್ಲೂ ಸರ್ವೈವ್ ಆಯ್ತಾನೆ. ನಮ್ಮ ಲೇಡಿ ಬಂದು ಹೇಳ್ತಾಳೆ ನೀನು ಸಾಯ್ಬೇಕು ಅನ್ಕೊಂಡಿದ್ಯಾ, ಮತ್ತೆ ಯಾಕೆ ಡೆತ್ನ ರಿಫ್ಯೂಸ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ.